ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ರಾಮನವಮಿ ಸ್ಪೆಷಲ್ ಬೆಲ್ಲದ ಪಾನಕನ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವಿಲ್ಲಿ ಬೆಲ್ಲವನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಕಪ್ಪು ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಯಾವ ಬೆಲ್ಲ ಇದೆ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಕಟ್ ಮಾಡ್ಕೊಂಡಂತಹ ಬೆಲ್ಲವನ್ನು ನಾನು ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಪಾನಕ ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ 6 ಲೋಟ ನೀರನ್ನು ತೊಗೊಂಡಿದ್ದೀನಿ. ಬೆಲ್ಲವನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬೆಲ್ಲ ಎಲ್ಲ ಏನಾದರೂ ಕರಗೋದಿದ್ರೆ ಅದನ್ನು ಚೆನ್ನಾಗಿ ಕರಗಬೇಕು. ಅದಕ್ಕೆ ಇದನ್ನು 10 ನಿಮಿಷ ರೆಸ್ಟಿಗೆ ಇಡ್ತಾ ಇದ್ದೇನೆ. ಇಲ್ಲಿ ಪಾನಕಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಣಶುಂಠಿ, ಲವಂಗ, ಏಲಕ್ಕಿ ಹಾಗೆ ಮೆಣಸಿನ್ಕಾಳನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕಂದರೆ ಮೆಣಸಿನ್ಕಾಳನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಶುಂಠಿ ಸ್ವಲ್ಪ ನೀವು ಕಮ್ಮಿ ಹಾಕೋಬಹುದು. ಹಾಗೆ ಎಲ್ಲದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಪೌಡರ್ ಮಾಡಿಕೊಂಡು ಬರಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಂಡಂತಹ ಮಸಾಲೆಯನ್ನು ನಾವು 10 ನಿಮಿಷ ರೆಸ್ಟಿಗೆ ಇಟ್ಟಂತಹ ಬೆಲ್ಲದ ನೀರಿಗೆ ಇದನ್ನು ಹಾಕ್ಕೊಳ್ಬೇಕು. ಇವಾಗ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಪೌಡರ್ ಹಾಕಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ರಿಂದ 15 ನಿಮಿಷ ಹಾಗೆ ಸೈಡಿಗೆ ಮುಚ್ಚಿಡಬೇಕು. ಆವಾಗ ಟೇಸ್ಟು ತುಂಬ ಯೂಸ್ ಆಗುತ್ತೆ. ಸೊ ಆಮೇಲೆ ನೀವು ಇದನ್ನು ದೇವರಿಗೆ ಪ್ರಸಾದಕ್ಕೆ ನೀವು ನೈವೇದ್ಯಕ್ಕೆ ಇಡಬಹುದು. ಇವಾಗ ಪಾನಕ ರೆಡಿಯಾಗಿದೆ. ಲಾಸ್ಟಿಗೆ ನೀವು ಇದಕ್ಕೆ ಸ್ವಲ್ಪ ಲೆಮನನ್ನು ಹಿಂಡ್ಕೊಳ್ಬೇಕು. ಇವಾಗಲೇ ಹಿಂಡೋದಕ್ಕೆ ಹೋಗಬೇಡಿ. ಮಾಡಿದ ತಕ್ಷಣ ಲಿಂಬುವನ್ನು ಹಿಂಡೋದಕ್ಕೆ ಹೋಗಬೇಡಿ. ಲಾಸ್ಟಿಗೆ ಕುಡಿಯುವಾಗ ನೀವು ಲೆಮನನ್ನು ಹಿಂಡ್ಕೊಳ್ಬೇಕು. ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೆಲ್ಲದ ಪಾನಕ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.